ಮುಂಗಾರು ಮಳೆ ಅಬ್ಬರಕ್ಕೆ ಕಾಫಿನಾಡು ಚಿಕ್ಕಮಗಳೂರು ಸಂಪೂರ್ಣ ತತ್ತರಗೊಂಡಿದೆ. ಮಲೆನಾಡಿಂದ ಹಿಡಿದು ಬಯಲುಸೀಮೆಯ ಜಲಾವೃತಗೊಂಡಿರುವಂಥ ತೋಟಗಳು ನಿಜಕ್ಕೂ ಕೂಡ ರೈತರ ಬದುಕನ್ನು ದುಸ್ತರ ಮಾಡಿರುವಂಥದ್ದು. ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮದಗದ ಕೆರೆಯ ಅಬ್ಬರಕ್ಕೆ ಕೋಡಿಬಿದ್ದ ಹಿನ್ನೀರಿನಲ್ಲಿ ನೂರಾರು ಎಕರೆ ಅಡಿಕೆ ತೋಟ, ತರಕಾರಿ ಬೆಳೆಗಳು ನಿಜಕ್ಕೂ ಕೂಡ ನಾಶವಾಗ್ತಿರುವಂಥದ್ದು ನಾವು ಇದೀಗ ನೋಡ್ಬೋದು. ಚಿಕ್ಕಮಗಳೂರು ಮತ್ತು ಕಡೂರು ತಾಲೂಕಿನ ಗಡಿ ಗ್ರಾಮದಲ್ಲಿರುವಂಥ ರಂಗೇನಹಳ್ಳಿ ಗ್ರಾಮದಲ್ಲಿ ಯಾವ ರೀತಿಯಾದಂಥ ಒಂದು ಸ್ಥಿತಿ ಇದೆ ಅಂತಂದರೆ, ಮದಗದ ಕೆರೆ ಕೋಡಿ ನೀರು ಸಂಪೂರ್ಣವಾಗಿ ಇಡೀ ನೂರಾರು ಎಕರೆ ಅಡಿಕೆ ತೋಟ ಇರ್ಬೋದು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಡಿಕೆ ತೋಟಗಳು ಜಲಾವೃತ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಅಡಿಕೆ ಕೊಳೆ ರೋಗ ಬರುತ್ತಾ ಅನ್ನೋ ಆತಂಕ ಇಲ್ಲಿನ ರೈತರಿಗೆ ಎದುರಾಗಿರುವಂಥದ್ದು. ಸಂಪೂರ್ಣವಾಗಿ ನಿನ್ನೆ ಬೆಳಗಿನ ಜಾವ ಮದಗದ ಕೆರೆ ಕೋಡಿ ಬಿದ್ದಿರುತ್ತೆ. ಆ ಕೋಡಿ ಬಿದ್ದ ನೀರು ಚಾನಲ್ ಮೂಲಕ ಹರಿದು ಎಕ್ಸೆಸ್ ಆಗಿ ಅಲ್ಲಿಂದ ನೀರು ಸಂಪೂರ್ಣವಾಗಿ ರಸ್ತೆ ಸೇರಿದಂತೆ ಎಲ್ಲವೂ ಕೂಡ ಜಲಮಯ ಆಗಿರುವಂಥದ್ದು. ಈಗಾಗಲೇ ರಂಗೇನಹಳ್ಳಿ, ಗೊಲ್ಲರಹಟ್ಟಿ ಸೇರಿದಂತೆ ಶಿವಪುರ ಗ್ರಾಮಗಳ ನೂರಾರು ಎಕರೆ ತೋಟಗಳು ಜಲಾವೃತ ಆಗಿರೋದ್ರಿಂದ ಇಲ್ಲಿನ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ನಾವು ನೋಡ್ಬೋದು, ರಸ್ತೆಯೂ ಕೂಡ ಅಂದರೆ ರಂಗೇನಹಳ್ಳಿ ಸೇರಿದಂತೆ ಮದಗಕೆರೆಗೆ ಸುಮಾರು 16 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ಗ್ರಾಮದ ರಸ್ತೆಯೂ ಸಂಪೂರ್ಣ ಜಲಾವೃತ ಆಗಿರೋದ್ರಿಂದ ರೈತರು ಎಲ್ಲ ಒಂದು ಕಡೆ ಬೆಳೆಗಳು ನಷ್ಟ ಆಗಿರೋದ್ರಿಂದ, ಜೋಳ ತರಕಾರಿ ಬೆಳೆಗಳು ನಷ್ಟ ಆಗಿರೋದ್ರಿಂದ ರೈತರಿಗೂ ಕೂಡ ಆತಂಕ ಆಗಿದೆ. ಯಾಕೆಂತಂದರೆ ರೈತರು ಹೇಳ್ತಿರೋ ಪ್ರಕಾರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂಥದ್ದೊಂದು ನೆರೆ ಪರಿಸ್ಥಿತಿ ಈ ಗ್ರಾಮಗಳಲ್ಲಿ ಉಂಟಾಗಿದೆ ಅಂತ ರೈತರು ಆತಂಕವನ್ನು ವ್ಯಕ್ತಪಡಿಸಿರುವಂಥದ್ದು. ನಮ್ಮ ಜೊತೆ ಕೆಲವು ರೈತರಿದ್ದಾರೆ, ಆ ರೈತರು ಕೇಳ್ಬೋದು, ನೋಡ್ಬೋದು. ಸರ್, ಈ ಭಾಗದಲ್ಲಿ ಈ ರೀತಿಯ ಒಂದು ನೆರೆ ಪರಿಸ್ಥಿತಿ ಯಾವಾಗ ಉಂಟಾಗಿತ್ತು? ಈ ರೀತಿಯ ಒಂದು ನೋಡಿದ್ರಾ ನೀವು? ಸರ್, ನಮ್ಮ ಇತಿಹಾಸದಲ್ಲೇ ನೋಡಿಲ್ಲ. ಹಾಗಾಗಿ ಇದೇ ಫಸ್ಟು ಇಷ್ಟೊಂದು ಮಳೆ ಹೆಚ್ಚಾಗಿ ಮಲೆನಾಡು ಭಾಗದಲ್ಲಿ ಕಡೂರು ಬಯಲುಸೀಮೆ. ಆದರೆ ಮಲೆನಾಡಲ್ಲಿ ಹೆಚ್ಚು ಮಳೆ ಆಗಿರೋದ್ರಿಂದ ಮದಗದ ಕೆರೆ ತುಂಬಿ ಕೋಡಿ ಬಿದ್ದು ಇಷ್ಟೊಂದು ಬೆಳೆ ಹಾನಿಯಾಗಿದೆ ಸರ್. ಯಾವ್ಯಾವ ರೀತಿಯ ಬೆಳೆಗಳು ನಾಶ ಆಗಿರುವಂಥದ್ದು? ಈ ರೀತಿಯ ಆತಂಕ ನಿಮ್ಗೆ ಯಾವ ರೀತಿಯ ಆತಂಕ ಇದೆ ಸರ್? ಸರ್, ಅಡಿಕೆ, ಟೊಮೊಟೊ, ಆಲೂಗೆಡ್ಡೆ, ಬೀನ್ಸು, ಆಮೇಲೆ ತೆಂಗು ಎಲ್ಲವೂ ನಾಶ ಆಗಿದೆ ಸರ್. ಮಣ್ಣು ಕೊಚ್ಚಿರೋದ್ರಿಂದ ಅಡಿಕೆ ಮರದ ಬಡ್ಡೆ ಸಮೇತ ಉಳ್ಕೊಳೋ ಸನ್ನಿವೇಶನೂ ಇದೆ. ಎಷ್ಟು ದಿನಗಳಿಂದ ಈ ರೀತಿ ನೀರು ಹರಿತಾ ಇದೆ? ಮಧುಕೆರೆ ಈ ಮೊದಲು ಈ ಥರ ಒಂದು ನೆರೆ ಪರಿಸ್ಥಿತಿ ಉಂಟಾಗಿತ್ತಾ ಈ ಬಗ್ಗೆ? ಇಲ್ಲ ಸರ್, ಇದೇ ಮೊದಲು ಈ ಥರ ಆಗಿರೋದು. ಈಗ 2 ದಿವಸದಿಂದ ಈ ಥರ ನೀರು ಹರಿತಾ ಇದೆ ಸರ್. ಇದಿಷ್ಟು ಗ್ರಾಮಸ್ಥರು ಹೇಳ್ತಿರುವಂಥದ್ದು. ಮದಗದ ಕೆರೆ ಇದೇ ಮೊದಲ ಬಾರಿಗೆ ಆರ್ಭಟಕ್ಕೆ ನಲುಗಿ ಹೋಗಿರುವಂಥದ್ದು. ಸುಮಾರು ತರಕಾರಿ ಬೆಳೆಗಳು ಸೇರಿದಂತೆ ಅಡಿಕೆ ತೋಟದ ಸಂಪೂರ್ಣವಾಗಿ ನೀರು ನುಗ್ಗಿ ಜಲಾವೃತ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಬೆಳೆ ನಾಶ ಆಗುತ್ತಾ ಅನ್ನೋ ಆತಂಕ ಒಳಗಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಪ್ರವೀಣ್ ಕುಮಾರ್, ವಿಸ್ತಾರ ನ್ಯೂಸ್, ಚಿಕ್ಕಮಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.